ವೀಕೆಂಡ್ ಇರೋ ಕಾರಣಕ್ಕೆ ನಂದಿ ಹಿಲ್ಸ್ಗೆ ಲಗ್ಗೆ ಇಡ್ತಾ ಇದ್ದಾರೆ ಜನ. ಅದರ ನಡುವೆ ಟ್ರಾಫಿಕ್ ಕಿರಿಕಿರಿಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ವೀಕೆಂಡ್ ಹಿನ್ನೆಲೆ ಈ ಚಿಕ್ಕಬಳ್ಳಾಪುರ, ಬೆಂಗಳೂರು ಸುತ್ತಮುತ್ತ ಜನ ಹೆಚ್ಚಾಗಿದ್ದಾರೆ. ಟಿಕೆಟ್ ಕೌಂಟರ್ ಪ್ರವೇಶ ದ್ವಾರದ ಬಳಿ ನೂಕುನುಗ್ಗಲು ಉಂಟಾಗಿದೆ. ಟಿಕೆಟ್ ಅನ್ನು ತಗೊಂಡು ಒಳ ಹೋಗೋಕೆ ತಳ್ಳಾಟ ನೂಕಾಟ ಕೂಡ ಆಗಿದೆ. ಸೌಂದರ್ಯ ಅನ್ನುವಂಥದ್ದು ಅದು ಈ ಒಂದು ಚಳಿ ಮಳೆಗಾಲದಲ್ಲಿ ಹೇಳೋದೇ ಬೇಡ ಬಿಡಿ. ಚುಮು ಚುಮು ಚಳಿ, ಇಬ್ಬನಿ ಬೀಳ್ತಾ ಇರುತ್ತೆ. ಫುಲ್ ಖುಷಿ ಆಗ್ತಾ ಇದ್ದಾರೆ ಪ್ರವಾಸಿಗರು. ಬಟ್ ಏನಪ್ಪಾ ಅಂದರೆ ಅಲ್ಲಿ ಹೋಗಿ ಟಿಕೆಟ್ ತಗೋಬೇಕಲ್ಲ, ಟಿಕೆಟ್ ಕೌಂಟರ್ ಬಳಿ ಸ್ವಲ್ಪ ನೂಕಾಟ ತಳ್ಳಾಟ ಆಗ್ತಾ ಇದೆ ಅಂತ. ಒಂದು ಕಡೆ ಟ್ರಾಫಿಕ್ ಜಾಮ್, ಮಗದೊಂದು ಕಡೆ ನೂಕಾಟ ತಳ್ಳಾಟ. ಇದೆಲ್ಲ ಒಂದು ಜಂಜಾಟ ಮುಗಿಸ್ಕೊಂಡು ಮೇಲೆ ಹೋಗ್ಬಿಟ್ರೆ ಅದ್ಭುತವಾದಂತಹ ಸ್ವರ್ಗವೇ ಧರೆಗಿಳಿದು ಬಂದಂಗೆ ಭಾಸವಾಗುತ್ತೆ. ಈಗ ನಮ್ಮ ಮುಂದಿನ ಒಂದು 5-6 ಮೀಟರ್ ಮುಂದೆ ಯಾರಿದ್ದಾರೆ ಅಂತಲೂ ಕೂಡ ಗೊತ್ತಾಗಲ್ಲ. ಅಷ್ಟೊಂದು ಚೆನ್ನಾಗಿ ಮಿಸ್ಟ್ ಕವರ್ ಆಗಿರುತ್ತೆ, ಇಬ್ಬನಿ ಬೀಳ್ತಾ ಇರುತ್ತೆ. ಅದರಲ್ಲೂ ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ರೆ ಅದ್ಭುತವಾದಂತಹ ದೃಶ್ಯ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ ನೀಡ್ತಾರೆ. ಮುದ್ದುಕೃಷ್ಣ, ಅಲ್ಲಿನ ವ್ಯೂ ಬಗ್ಗೆ ಮತ್ತೆ ಹೊಸದಾಗಿ ಹೇಳೋದೇ ಬೇಡ. ಈ ಮುಂಗಾರಲ್ಲಿ ಬಹಳ ಅದ್ಭುತವಾಗಿರುತ್ತೆ. ಬಟ್ ವೀಕೆಂಡ್ ಇರೋದ್ರಿಂದ ಇಷ್ಟೊಂದು ಜಂಜಾಟನ ಅಂತಲ್ವಾ? ಪ್ರವಾಸಿಗರ ಸಂಖ್ಯೆ ಜಾಸ್ತಿ, ಟ್ರಾಫಿಕ್ ಜಾಮ್, ಕಿರಿಕಿರಿ. ಖಂಡಿತ ವಿದ್ಯಾ, ಒಂದು ರೀತಿ ಆಕಾಶ ಮತ್ತು ಭೂಮಿ ಎರಡೂ ಕೂಡ ಒಂದಾಗಿರುವಂತೆ ಮೋಡಗಳು ಅದನ್ನು ಜಾಯಿನ್ ಮಾಡಿರುತ್ತೆ. ಅಲ್ಲಿ ಹೋದಂಥ ಪ್ರವಾಸಿಗರು ಎಲ್ಲೋ ಒಂದು ಕಡೆ ಮೋಡಗಳಲ್ಲಿ ತೇಲಾಡ್ತಿದೀವ ಅನ್ನೋಂಥ ಅನುಭವ. ಸಹಜವಾಗಿ ಈ ಥರದ ಅನುಭವವನ್ನು ನಾವು ಪಡಿಬೇಕಾದ್ರೆ ಎಲ್ಲೋ ಕೇರಳಕ್ಕೆ ಹೋಗಬೇಕು, ಇಲ್ಲ ಕರಾವಳಿ ಭಾಗಕ್ಕೆ ಹೋಗಬೇಕು, ಬೆಟ್ಟ ಗುಡ್ಡ ಪ್ರದೇಶಗಳನ್ನು ಮಲೆನಾಡಿನ ಭಾಗಕ್ಕೆ ಹೋಗಬೇಕು. ಆದರೆ ನಮ್ಮ ಬೆಂಗಳೂರಿಗೆ ಹತ್ತಿರ ಇರುವಂಥ ಈ ಒಂದು ನಂದಿ ಬೆಟ್ಟ ನಿಜಕ್ಕೂ ಕೂಡ ಒಂದು ರೀತಿಯ ಸ್ವರ್ಗ ತಾಣವೇ ಸರಿ. ಹಾಗಾಗಿ ಸಹಜವಾಗಿ ವೀಕೆಂಡ್ ಅಂತಂದರೆ ಬೆಂಗಳೂರಿಗರೆಲ್ಲ ಬೆಂಗಳೂರಿನ ಟ್ರಾಫಿಕ್ ಜಂಜಾಟ ತಪ್ಪಿಸ್ಕೊಳ್ಳೋಣಪ್ಪ, ಅಟ್ಲೀಸ್ಟ್ ಒಂದು 1 hour 2 hour ನಂದಿ ಬೆಟ್ಟಕ್ಕೆ ಹೋಗಿ ಎಂಜಾಯ್ ಮಾಡೋಣ ಅಂತ ಮನಸ್ಸು ಮಾಡಿ ಈ ಕಡೆ ಬರ್ತಾರೆ. ಆದರೆ ನಿಜಕ್ಕೂ ಇವತ್ತು ಬೆಂಗಳೂರಿನ ಟ್ರಾಫಿಕ್ ಅನ್ನು ಮೀರಿಸುವಂಥ ಟ್ರಾಫಿಕ್ ಇವತ್ತು ಇಲ್ಲಿನ ಪ್ರವಾಸಿಗರಿಗೆ ತಟ್ಟಿದೆ ಅಂತಲೇ ಹೇಳ್ಬೋದು. ಕಾರಣ ಯಾಕೆಂತಂದರೆ ಬೆಳಗ್ಗೆ 5 ಗಂಟೆಗೆ ಇವತ್ತು ನಂದಿ ಬೆಟ್ಟದ ಚೆಕ್ ಪೋಸ್ಟ್ನ ಬಾಗಿಲನ್ನು ಓಪನ್ ಮಾಡಲಾಗುತ್ತೆ. ಆ ಸಂದರ್ಭದಲ್ಲೇ ಸಾವಿರಾರು ಮಂದಿ ವಾಹನಗಳಲ್ಲಿ ಇವತ್ತು ನಂದಿ ಬೆಟ್ಟಕ್ಕೆ ಲಗ್ಗೆ ಇಟ್ಟಿದ್ರು. ಹಾಗಾಗಿ ನಂದಿ ಬೆಟ್ಟದ ಚೆಕ್ ಪೋಸ್ಟ್ನಿಂದ ನಂದಿ ಬೆಟ್ಟದ ಮೇಲ್ಭಾಗಕ್ಕೆ ಸರಿಸುಮಾರು 8 ಕಿಲೋಮೀಟರ್ ದೂರ ಇದೆ. ಅಡ್ಡದಿಡ್ಡು ತಿರುವಿನ ರಸ್ತೆಗಳು ಇರುವಂಥ ಈ ಒಂದು ಜಾಗದಲ್ಲಿ ಬಹಳಷ್ಟು ವಾಹನಗಳು ಕಿಕ್ಕಿರಿದು ತುಂಬಿದ್ವು. ಹಾಗಾಗಿ ಕೃಷ್ಣ, ಅದೇ ರೀತಿ ಎಕ್ಸ್ಪ್ಲೇನ್ ಮಾಡೋದ್ರ ಜೊತೆಗೆ ನಮ್ಮ ವೀಕ್ಷಕರು ಕೂಡ ಎಂಜಾಯ್ ಮಾಡ್ಬಿಡ್ಲಿ. ಸಾಧ್ಯ ಆದ್ರೆ ವ್ಯೂ ತೋರಿಸ್ಬೋದಾ? ವ್ಯೂ ತೋರಿಸ್ಕೊಂಡೇ ಹೇಳ್ಬೋದಾ ಹೇಗಿದೆ ನಂದಿ ಬೆಟ್ಟ ಅಂತ? ಖಂಡಿತ ವಿದ್ಯಾ, ಈಗ ನಾನು ನಂದಿ ಬೆಟ್ಟದ ಕೆಳಭಾಗದ ಚೆಕ್ ಪೋಸ್ಟ್ ನಲ್ಲಿ ಇದ್ದೀವಿ. ಮೇಲ್ಗಡೆ ಸ್ವಲ್ಪ ನೆಟ್ವರ್ಕ್ ನ ಸಮಸ್ಯೆ, ತಾಂತ್ರಿಕ ಸಮಸ್ಯೆಯಿಂದ ನಾನು ಕೆಳಭಾಗ, ಹಾಗಾಗಿ ಅಲ್ಲಿನ ವ್ಯೂ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು. ಖಂಡಿತ ಟ್ರಾಫಿಕ್ ಜಾಮ್ ಅಂತೂ ನಿಜಕ್ಕೂ ಕೂಡ ಬಹಳಷ್ಟು ಮಂದಿ ಇವತ್ತು ನಂದಿ ಬೆಟ್ಟದ ಅರ್ಧ ಭಾಗಕ್ಕೆ ಅಂದ್ರೆ ಹೋದಂಥವ್ರು ಅರ್ಧ ದಾರಿಯಿಂದನೇ ವಾಪಸ್ ಆದ್ರು. ಕಾರಣ ಯಾಕೆ ಅಂತಂದ್ರೆ ಮೇಲ್ಗಡೆ ಹೋಗ್ಲಿಕ್ಕಾಗಲ್ಲ ಮತ್ತೆ ವಾಪಸ್ ಬರ್ಲಿಕ್ಕೂ ಆಗಲ್ಲ. ಆ ರೀತಿ ಎರಡೂ ಕಡೆ ವಾಹನಗಳು ಕೂಡ ಸಂಪೂರ್ಣವಾಗಿ ರಸ್ತೆಯನ್ನು ಆವರಿಸಿದ್ವು. ಹಾಗಾಗಿ ಬಹಳಷ್ಟು ಪರದಾಡ್ತಾ ಇದ್ರು. ಒಂದು ವೇಳೆ ಇಂತಹ ಸಂದರ್ಭದಲ್ಲಿ ಯಾರಿಗಾದ್ರೂ ಅಸ್ವಸ್ಥರಾದ್ರೆ, ಅಪಘಾತ ಆದ್ರೆ ನಿಜಕ್ಕೂ ಕೂಡ ಆಂಬುಲೆನ್ಸ್ ಬರ್ಲಿಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಆ ತರದ ಪರಿಸ್ಥಿತಿ. ಅದು ಬೆಳಗ್ಗೆ 5 ಗಂಟೆಯಿಂದ ಈಗ 10 ಗಂಟೆ ಆಗಿದೆ. ಇದುವರೆಗೂ ಕೂಡ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗಿಲ್ಲ. ಅದು ಕೂಡ ನಂದಿ ಬೆಟ್ಟದ ಮಧ್ಯಭಾಗದಲ್ಲಿ ಈಗಲೂ ಕೂಡ ಬೆಳಗ್ಗೆ 5-6 ಗಂಟೆಗೆ ಬಂದವರು ಈಗಲೂ ಕೂಡ ಮೇಲ್ಗಡೆ ತಲುಪೋದಕ್ಕೂ ಸಾಧ್ಯ ಆಗಿಲ್ಲ. ಈ ರೀತಿಯ ಪರಿಸ್ಥಿತಿ ಇದೆ. ಹಾಗಾಗಿ ಪೊಲೀಸರು ಟ್ರಾಫಿಕ್ ನಿರ್ವಹಣೆ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಎಡವಿದರೆ ವಿಫಲ ಆಗಿದ್ದಾರೆ. ಹಾಗಾಗಿ ಪ್ರವಾಸಿಗರು ಕೂಡ ಒಂದು ರೀತಿಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಟ್ರಾಫಿಕ್ ನಿಯಂತ್ರಣ ಮಾಡುವ ಕೆಲಸವನ್ನ ಪೊಲೀಸರು ಮಾಡಲೇಬೇಕಾಗುತ್ತೆ. ಕಾರಣ ಸಹಜವಾಗಿ ಪ್ರವಾಸಿಗರು ಬಂದಂತವ್ರು ಹೋಗಿ ಬರೋದು ಲೇಟ್ ಆದ್ರೂ ಪರವಾಗಿಲ್ಲ. ಇನ್ ಕೇಸ್ ಯಾರಿಗಾದ್ರೂ ಜೀವಹಾನಿ ಆದಂತಹ ಸಂದರ್ಭದಲ್ಲಿ, ತುರ್ತು ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ಆಂಬುಲೆನ್ಸ್ ಬಂದು ಹೋಗೋದಕ್ಕಾದ್ರೂ ಅವಕಾಶ ಇರಬೇಕಾಗುತ್ತೆ. ಆ ತರದ ಪರಿಸ್ಥಿತಿಯಾಗಿ ಯಾರ್ದೋ ಜೀವ ಹೋಗೋದಕ್ಕೆ ಪೊಲೀಸರು ಕಾರಣ ಆಗಬಾರ್ದು ಅನ್ನೋಂಥದ್ದು ಕೂಡ ಇಲ್ಲಿನ ಪ್ರವಾಸಿಗರ ಮಾತಾಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮುದುಕೃಷ್ಣ ತಮ್ಮ ಡೀಟೇಲ್ಸ್ಗೆ.